ನಿಮ್ಗೆ ಯಾವ ತರ ಸಿಟ್ಟು ಬಂದಿದ್ಯಾ? ಆಕ್ಚುಲಿ ದಟ್ಸ್ ಅ ರಾಂಗ್ ಕ್ವಶನ್. ಸಿಟ್ಟು ಬರದೇ ಇರೋ ಸನ್ನಿವೇಶ ಯಾವ್ದಾದ್ರು ಇದೆಯಾ? ಮೇ ಬಿ ದಟ್ ಇಸ್ ದ ರೈಟ್ ಕ್ವಶನ್ ಅಲ್ವಾ? ಎಲ್ಲರಿಗೂ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಸಿಟ್ಟು ಬಂದೇ ಬರುತ್ತೆ. ಸೊ ಸಿಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿಟ್ಟು ಮಾಡ್ಕೊಳ್ಳೋದು ಒಳ್ಳೇದಾ ಕೆಟ್ಟದಾ? ಸಿಟ್ಟು ಯಾಕೆ ಬರುತ್ತೆ? ಬೇಸಿಕಲಿ ಮನುಷ್ಯರಿಗೆ ಮಾತ್ರ ಸಿಟ್ಟು ಬರುತ್ತಾ? ನೋಡೋ ಬನ್ನಿ. ಸೊ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ಶಿರ್ಸಿ. ಸಿಟ್ಟು ಮಾಡ್ಕೊಳ್ಳೋದು ಒಳ್ಳೇದಾ ಕೆಟ್ಟದಾ? ಸಿಟ್ಟು ಯಾಕೆ ಬರುತ್ತೆ? ಬೇಸಿಕಲಿ ಮನುಷ್ಯರಿಗೆ ಮಾತ್ರ ಸಿಟ್ಟು ಬರುತ್ತಾ? ನೋಡೋ ಬನ್ನಿ. ಸೊ ಈಗ ನೀವು ನೋಡೋದಾದ್ರೆ ಪ್ರತಿಯೊಂದು ಪ್ರಾಣಿಗಳಿಗೂ ಸಿಟ್ಟು ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ನೇಚರಲ್ಲಿ, ಪ್ರಕೃತಿಯಲ್ಲಿ ಏನೋ ಒಂದು ಇದೆ ಅಂತ ಆದ್ರೆ ಅದಕ್ಕೆ ಒಂದು ಕಾರಣ ಅಂತ ಇರುತ್ತೆ. ಏನಿರ್ಬೋದು ಕಾರಣ? ನೋಡಿ, ಒಂದು ನಾಯಿ ಇರುತ್ತೆ, ನಾಯಿಗೊಂದು 3 ಮರಿಗಳಿರುತ್ತೆ ಅಂತ ತಿಳ್ಕೊಳ್ಳಿ. ಏನೋ ಒಂದು ತೋಳವೋ ಏನೋ ಬರ್ತಾ ಇದೆ, ತೋಳ ಬಂದು ಮರಿನ ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅವಾಗ ನಾಯಿಗೆ ಸಿಟ್ಟು ಬಂದು ಅಗ್ರೆಷನ್ ಇಂದ ಆ ತೋಳವನ್ನ ಓಡಿಸುತ್ತೆ. ಆ ನಾಯಿಗೆ ಸಿಟ್ಟೆ ಬಂದಿರ್ಲಿಲ್ಲ ಅಂದ್ರೆ ಅದರ ಮರಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತಾ? ಆಗ್ತಾ ಇರ್ಲಿಲ್ಲ ಅಲ್ವಾ? ಸೊ ಇದೇ ಬಿಹೇವಿಯರ್ ಮನುಷ್ಯರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ನಮ್ಗೆ ಸಿಟ್ಟು ಬಂದಾವಾಗ ನಮ್ಮ ಕೆನೈನ್ಸ್, ಈ ಟೀತ್ಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಟ್ಟು ಬಂದಾವಾಗ ನೀವು ಅಬ್ಸರ್ವ್ ಮಾಡಿ, ಹಿಂಗ್ ನಾವು ಹಲ್ಲು ಕಚ್ತೇವೆ ಅಥವಾ ನಮ್ಮ ಈ ಹಲ್ಲುಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಎವಲ್ಯೂಷನ್ ಇಂದ ಬಂದಿರುವಂತಹ ಒಂದು ಟ್ರೇಟ್ ಅಂತ ಹೇಳ್ಬೋದು, ಒಂದು ಬಿಹೇವಿಯರ್ ನಡತೆ. ಸೊ ಈ ಸಿಟ್ಟು ಯಾವುದೋ ಒಂದು ಥ್ರೆಟ್ ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ಕುಂದು ಬಂದಾವಾಗ, ಅದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಅಥವಾ ನಮ್ಮ ಈಗೋ ಹರ್ಟ್ ಆಗಿರ್ಬೋದು, ಆವಾಗ ನಮಗೆ ಸಿಟ್ಟು ಬರುತ್ತೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಸಿಟ್ಟನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ ಅಲ್ವಾ? ಸೊ ಸಿಟ್ಟಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬರುತ್ತಾ ಇರುವಂತಹ ಒಂದು ವಿಧಾನ, ನಮ್ಮ ದೇಹದ ಒಳಗಡೆ, ಮನಸ್ಸಿನ ಒಳಗಡೆ ಇರುವಂತಹ ಒಂದು ವಿಧಾನ. ನೋಡಿ, ಸಿಟ್ಟು ಒಳ್ಳೇದು ಯಾವಾಗ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದವಾಗ ಒಳ್ಳೇದು. ಸೊ ಹಾಗಾದ್ರೆ ಯಾವುದೆಲ್ಲ ರೀತಿಯಲ್ಲಿ ನಾವು ಸಿಟ್ಟನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ? ಮೊಟ್ಟ ಮೊದಲನೇದಾಗಿ ಪ್ಯಾಸಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು ನಾವು. ಅಂದ್ರೆ ಪ್ಯಾಸಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ದೇನೆ ಇರ್ಬೋದು. ಯಾರ್ದೋ ಮೇಲೆ ಸಿಟ್ಟು ಬರ್ತಾ ಇರುತ್ತೆ, ಮೇ ಬಿ ನಿಮ್ಮ ಅತ್ತೆ ಅಥವಾ ಮಾವನ ಬಗ್ಗೆ ಅಂತ ಇಟ್ಕೊಳ್ಳಿ. ಸಿಟ್ಟು ಬರುತ್ತೆ, ಬಟ್ ಅವ್ರ ಮೇಲೆ ಸಿಟ್ಟು ತೋರ್ಸಕ್ ಆಗೋದಿಲ್ಲ ಅಲ್ವಾ? ಸೊ ಒಳಗಡೆನೆ ಸಪ್ರೆಸ್ ಮಾಡ್ತಾ ಇರ್ತೀರ. ಅಥವಾ ನಿಮ್ ಗಂಡನ ಮೇಲೆ, ನಿಮ್ಮ ಹೆಂಡತಿ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಯಾರ ಮೇಲೆ ಇರ್ಬೋದು, ಸಿಟ್ಟನ್ನ ನಾವು ಅಧಮಿಕೊಂಡಿಡೋದು. ಅದು ತುಂಬಾ ಸಪ್ರೆಷನ್, ಪ್ಯಾಸಿವ್ ಅಂತ ಹೇಳ್ತೇವೆ. ಅದು ನಮ್ಮ ಒಳಗಡೆ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ, ಮನೋದೈಹಿಕ ರೋಗಗಳಿಗೆ ಕಾರಣವಾಗುತ್ತೆ. ಇನ್ನು ಎರಡನೇದು, ಸಿಟ್ಟು ಬಂದಾವಾಗ ಅಗ್ರೆಸಿವ್ ಆಗಿ ಎಕ್ಸ್ಪ್ರೆಸ್ ಮಾಡೋದು. ಅಂದ್ರೆ ಏನೋ ಸಿಟ್ಟು ಬಂತು ಅಂದ್ರೆ ಬಿಸಾಕೋದು, ಜೋರಾಗಿ ಬೈಯೋದು, ಅಥವಾ ಏನೋ ಒಂದು ಒಡೆದಾಕೋದು, ಫುಲ್ ಎಕ್ಸ್ಪ್ರೆಸ್ ಮಾಡೋದು. ಆ ಎಕ್ಸ್ಪ್ರೆಸ್ ಮಾಡಿರೋದು ಹೆಂಗೆ ಅಂದ್ರೆ ನಮ್ ಎದುರುಗಡೆ ಯಾರು ಇದ್ದಾರೆ ಇಲ್ಲ ಅಂತ ನೋಡೋದಿಲ್ಲ, ಅವರಿಗೆ ಹರ್ಟ್ ಮಾಡ್ತೇವೆ. ಅಂಡ್ ಇನ್ ಟರ್ನ್ ನಮ್ಗೆ ನಾವು ಕೂಡ ಹರ್ಟ್ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅಂಡ್ ಆತರ ಅಗ್ರೆಸಿವ್ ಆಗಿ ಸಿಟ್ಟು ತೋರಿಸ್ಕೊಂಡಾವಾಗ ಮುಂದೆ ನಾನು ಯಾಕೆ ಸಿಟ್ಟು ಮಾಡ್ಕೊಂಡೆ, ಸಿಟ್ಟು ಮಾಡ್ಕೋಬಾರ್ದಿತ್ತಲ್ವಾ ಅಂತ ಗಿಲ್ಟ್ ಕೂಡ ಕಾಡೋದು ಸಾಧ್ಯತೆ ಇದೆ. ಇದು ಅಗ್ರೆಸಿವ್. ಇನ್ನು ಮೂರನೇ ವೆರೈಟಿ ಇದೆ, ಇದು ಪ್ಯಾಸಿವ್ ಅಗ್ರೆಸಿವ್. ಬಹಳ ಮುಖ್ಯವಾಗಿ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಇದನ್ನ ನೋಡ್ತೇವೆ ನಾವು. ಗಂಡನ ಮೇಲೆ ಸಿಟ್ಟು ಬಂದಿದ್ರೆ ಹೆಂಡತಿ ಏನೋ ಗಂಡನಿಗೆ ಇಷ್ಟ ಆಗೋದನ್ನ ಮಾಡೋದಿಲ್ಲ, ಅಥವಾ ಏನೋ ಮಾಡ್ಬೇಕಾಗಿರೋದನ್ನ ಮಾಡದೆ ಒಂಥರ ರೆಸಿಸ್ಟೆನ್ಸ್ ಮಾಡೋದು. ಇದೊಂಥರ ಅಸಹಕಾರ ಚಳುವಳಿ ಅಂತ ಹೇಳ್ಬೋದು. ಪಾತ್ರೆ ಬೀಳ್ಸೋದು, ಅಥವಾ ಕೊಂಕ್ ಮಾತಾಡೋದು, ಸೈಲೆಂಟ್ ಆಗಿರೋದು, ಒಂಥರ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ನನ್ನ ಗಂಡನಿಗೆ ಅಂತಾರೆ. ನೀವು ಧಾರಾವಾಹಿಯಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಕಾಣಿಸ್ಲಿಕ್ಕೆ ಸಿಗುತ್ತೆ. ಇದು ಪ್ಯಾಸಿವ್ ಅಗ್ರೆಸಿವ್. ಅಂದ್ರೆ ತೋರ್ಸ್ಕೊಳ್ಳಲ್ಲ, ಇಂಡೈರೆಕ್ಟ್ ಆಗಿ ಅವರಿಗೆ ಸಿಟ್ಟನ್ನ, ಅವ್ರಿಗೆ ನನ್ಗೆ ಸಿಟ್ಟು ಬಂದಿದೆ ನೋಡು ಅಂತ ಇಂಡಿಕೇಶನ್ ಕೊಡ್ತಾ ಇರ್ತಾರೆ. ಪ್ಯಾಸಿವ್ ಅಗ್ರೆಸಿವ್. ಇದು ಮೂರು ಕೂಡ ಒಳ್ಳೇದಲ್ಲ. ಪ್ಯಾಸಿವ್ ಅಗ್ರೆಸಿವ್ ಅಥವಾ ಪ್ಯಾಸಿವ್ ಅಗ್ರೆಸಿವ್ ಅಂದ್ರೆ ನಾವು ಸಿಟ್ಟನ್ನ ಅದುಮಿಟ್ಕೊಳ್ಳೋದು, ಅಥವಾ ಅಗ್ರೆಸಿವ್ ಆಗಿ ತೋರಿಸೋದು, ಅಥವಾ ಇಂಡೈರೆಕ್ಟ್ ಆಗಿ ತೋರಿಸೋದು, ಇದು ಯಾವುದು ಒಳ್ಳೇದಲ್ಲ. ಇನ್ನು ನಾಲ್ಕನೇ ವೆರೈಟಿ ಇದೆ, ಇದು ಬೀಯಿಂಗ್ ಅಸರ್ಟಿವ್. ಅಂದ್ರೆ ನಾವು ಸ್ಥಿರವಾಗಿ ನಮ್ಮ ಸ್ಟ್ಯಾಂಡ್ ಏನಿದೆ, ನಮ್ಮ ನಿಲುವು ಏನಿದೆ, ಅದನ್ನ ಇನ್ನೊಬ್ಬ ವ್ಯಕ್ತಿಗೆ, ಅವನ ಭಾವನೆಗೆ ಧಕ್ಕೆ ಆಗದಂತೆ, ನಮ್ಮ ಒಳಗಡೆ ಸಪ್ರೆಸ್ ಮಾಡದೇ ಇರುವಂತೆ ವ್ಯಕ್ತ ಮಾಡುವಂತ ವಿಧಾನ. ಫಾರ್ ಎಕ್ಸಾಂಪಲ್, ನಿಮ್ಮ ಗಂಡನೋ ಹೆಂಡತಿನೋ ಏನೋ ಮಾತಾಡಿದ್ರು ಅಂತ ತಿಳ್ಕೊಳ್ಳಿ. ಆಗ ನೀವು ಸಪ್ರೆಸ್ ಮಾಡಬೇಕಾಗಿಲ್ಲ, ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕಾಗಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೋಡಿ, ನೀವು ಮಾತಾಡಿದಂತಹ ರೀತಿ ನನಗೆ ಸ್ವಲ್ಪ ಅಸಮಾಧಾನ ತಂತು, ಅಥವಾ ನನಗೆ ಸ್ವಲ್ಪ ಸಿಟ್ಟು ತಂತು, ಅಥವಾ ನನಗೆ ಸ್ವಲ್ಪ ಬೇಜಾರಾಯಿತು. ನಿಮಗೆ ಯಾವಾಗ ಕಾಮ್ ಅನಿಸ್ತದೆ, ಯಾವಾಗ ನೀವು ರಿಲ್ಯಾಕ್ಸ್ ಆಗ್ತೀರಾ, ನಾನು ಒಂದು ಸ್ವಲ್ಪ ಟೈಮ್ ತಗೊಳ್ತೇನೆ, ರಿಲ್ಯಾಕ್ಸ್ ಮಾಡುವ, ಆ ನಂತರ ಇದ್ರ ಬಗ್ಗೆ ಕೂತ್ಕೊಂಡು ಮಾತಾಡುವ. ನೋಡಿ, ಇದರಲ್ಲಿ ನೀವು ನಿಮ್ಮ ಸಿಟ್ಟನ್ನು ಸಪ್ರೆಸ್ ಮಾಡಿಲ್ಲ,
ಹಾಗೆ ಅವ್ರ ಮೇಲೆ ಅಗ್ರೆಸಿವ್ ಆಗಿ ಹೇಳಿಲ್ಲ, ಅವರಿಗೂ ಹರ್ಟ್ ಆಗ್ಲಿಲ್ಲ, ನಿಮ್ಗೂ ಹರ್ಟ್ ಆಗ್ಲಿಲ್ಲ, ಬಟ್ ನಿಮ್ಗೆ ಸಿಟ್ಟು ಬಂತು ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಈಗ ಮುಖ್ಯವಾಗಿ ಲೇಡೀಸ್ ಅಲ್ಲಿ ಇದಿದೆ, ನನ್ನ ಮನಸ್ಸಲ್ಲಿ ಏನಿದೆ ನನ್ನ ಗಂಡ ಅರ್ಥ ಮಾಡ್ಕೊಬಿಡ್ಬೇಕು ಅಂತ. ಆದ್ರೆ ಗಂಡಸರಿಗೆ ಅಲ್ಲಿ ಒಳಗಡೆ ಮೈಂಡ್ ಒಳಗಡೆ ಏನಾಗ್ತಾ ಇದೆ ಅದ್ರ ಕಲ್ಪನೆನೂ ಇರೋದಿಲ್ಲ. ಅವ್ರು ಮೇ ಬಿ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಆರಾಮಾಗಿರ್ತಾರೆ ಅಲ್ವಾ. 1 ತಿಂಗಳ ನಂತರ ಹೇಳ್ತಾರೆ, ಅವತ್ತು ಹಂಗ್ ಮಾಡಿದ್ರಲ್ವಾ, ಎಷ್ಟು ಸಿಟ್ಟು ಬಂತು ಗೊತ್ತಾ ನಮ್ಗೆ. ಹೌದಾ, ಅವ್ರಿಗೆ ಆ ಘಟನೆನೇ ಮರ್ತೋಗಿರುತ್ತೆ. ಆದ್ರಿಂದ ಯಾರೇ ಆಗ್ಲಿ ನಮಗೆ ಅವರ ಭಾವನೆ ಏನು ಅಂತ ಎಕ್ಸ್ಪ್ರೆಸ್ ಮಾಡಿದ್ರೂ ನಮ್ಗೆ ಗೊತ್ತಾಗೋದಿಲ್ಲ, ಅಥವಾ ಗೊತ್ತಾಗುತ್ತೆ ಅಂತ ನಾವು ಅಸಂಪ್ಷನ್ ಕೂಡ ಮಾಡೋ ಹಂಗಿಲ್ಲ. ಹಾಗಾಗಿ ನಾವು ಈ ಅಸರ್ಟಿವ್ನೆಸ್ ಅನ್ನ ಕಲ್ತ್ಕೋಬೇಕು. ಹೇಗೆ ಈ ಅಸರ್ಟಿವ್ನೆಸ್ ಅನ್ನ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು ನೋಡಿ. ಸಿಟ್ಟು ಬಂದಾವಾಗ ಓಕೆ ಅಕ್ಸೆಪ್ಟ್ ಮಾಡೋದು ಬಹಳ ಮುಖ್ಯ. ನನಗೆ ಸಿಟ್ಟು ಬಂದಿದೆ ಅನ್ನೋದನ್ನ ಸ್ವೀಕರಿಸಿ. ಅಯ್ಯೋ ನಂಗೆ ಯಾಕೆ ಸಿಟ್ಟು ಬಂತು, ಸಿಟ್ಟು ಬರಬಾರ್ದಿತ್ತಲ್ಲ, ಈ ತರ ಎಲ್ಲ ಆಲೋಚನೆ ಮಾಡಬೇಡಿ. ಅಂಡ್ ಈ ಅಕ್ಸೆಪ್ಟೆನ್ಸ್ ಅನ್ನ ಯಾವ ರೀತಿ ಅಭ್ಯಾಸ ಮಾಡ್ಬೋದು, ಅವೇರ್ನೆಸ್. ಓಕೆ ನನಗೆ ಸಿಟ್ಟು ಬಂತು ಅನ್ನೋದು ಫಸ್ಟ್ ಗೊತ್ತಾಗ್ಬೇಕಲ್ವಾ. ನೀವೇ ಆಲೋಚನೆ ಮಾಡಿ ನೋಡಿ, ನನಗೆ ಸಿಟ್ಟು ಬಂತು ಅಂತ ಯಾವ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ, ಅರ್ಧ ಸಿಟ್ಟು ಹೋಗಿರುತ್ತಲ್ವಾ. ಸೊ ಆ ಅವೇರ್ನೆಸ್ ಇಂದ ಅಕ್ಸೆಪ್ಟೆನ್ಸ್ ಈಸಿಲಿ ಡೆವಲಪ್ ಆಗುತ್ತೆ. ಅಂಡ್ ಇದು ಬಂದ ನಂತರ ನಾವು ಯಾವಾಗ್ಲೂ ಯಾಕೆ ಸಿಟ್ಟು ಬಂತು ಅನ್ನೋದಕ್ಕಿಂತ ಈ ಸಿಟ್ಟಿಂದ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಸಿಟ್ಟು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸಿಟ್ಟು ಬಂದಾಗ ಕಿವಿ ಬಿಸಿ ಆಗುತ್ತೆ, ಕಣ್ಣುರಿ ಆಗುತ್ತೆ, ಕೈಕಾಲು ಶೇಕ್ ಆಗುತ್ತೆ, ಹಲ್ಕಚ್ಚತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದವಾಗ ನಮ್ಮ ದೇಹದ ಮೇಲೆ ಸಿಟ್ಟು ಎಷ್ಟು ದುಷ್ಪರಿಣಾಮ ಕೊಡ್ತಾ ಇದೆ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತದೆ. ಆದ್ರಿಂದ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಓ ನನಗೆ ಯಾಕೆ ಈ ತರ ಆಯ್ತು, ಇವ್ರು ಯಾಕೆ ಈ ತರ ಬಿಹೇವ್ ಮಾಡಿದ್ರು, ಯಾಕೆ ಇದೇ ತರ ಮಾಡ್ಬೇಕಿತ್ತು, ಈ ತರ ಕಾರಣದ ಬಗ್ಗೆ ಆಲೋಚನೆ ಮಾಡ್ತಾ ಹೋದ್ರೆ ಸಿಟ್ಟಿನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗೆ ಸಿಟ್ಟನ್ನು ತಣಿಸ್ಲಿಕ್ಕೆ ಇನ್ನೂ ಹಲವಾರು ರೀತಿಯ ಶಾರ್ಟ್ಕಟ್ ಮೆಥಡ್ಗಳಿದೆ. ನೀವು ಸ್ವಲ್ಪ ನೀರು ಕುಡಿಯೋದು, ಸುಮ್ಮನೆ ಇರೋದು, ಅಥವಾ ನಿಮ್ಮ ಮನಸ್ಸನ್ನ ಡೈವರ್ಟ್ ಮಾಡೋದು, ಅಥವಾ ನಿಮ್ಗೆ ಇಷ್ಟ ಆಗೋದನ್ನ ಮಾಡೋದು, ಈ ತರ ಮೆಥಡ್ಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆದ್ರೆ ಸಿಟ್ಟು ಯಾಕೆ ಬಂದಿದೆ, ಅವೇರ್ನೆಸ್, ಅದನ್ನ ಅಕ್ಸೆಪ್ಟ್ ಮಾಡೋದು, ಹಾಗೂ ಅದನ್ನ ಅಸರ್ಟಿವ್ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಸಿಟ್ಟಿಂದ ಓವರ್ಕಮ್ ಮಾಡಿ. ಹಾಗೂ ಇದರಲ್ಲಿ ಯಾವ್ದು ನಿಮಗೆ ಬೆನಿಫಿಟ್ ಆಯ್ತು ಅಂತ ನಮ್ಮ ಜೊತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗ್ಡೆ. ನಮಸ್ತೆ.